ಷೇರು ಮಾರುಕಟ್ಟೆ ಅಂದ್ರೆ ಏನು? ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ? ಎಂಬುದರ ಬಗ್ಗೆ ಇವತ್ತು ನಾವು ಬೇಸಿಕ್ ಆಗಿ ಸ್ವಲ್ಪ ತಿಳ್ಕೊಳ್ಳೋಣ. ಷೇರು ಮಾರುಕಟ್ಟೆಯ ಬಗ್ಗೆ ನಾವು ಡೈರೆಕ್ಟ್ ಆಗಿ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಕಥೆಯ ರೂಪದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಸ್ವಲ್ಪ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಎಬಿಸಿ ಅಂತ ಒಂದು ಕಂಪನಿ ಇದೆ. ಎಬಿಸಿ ಈ ಎಬಿಸಿ ಕಂಪನಿಯನ್ನ ಎಕ್ಸ್ ಎಂಬ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಈ ಎಬಿಸಿ ಕಂಪನಿಯಲ್ಲಿ ಅವನು ಏನ್ ಮಾಡ್ತಿರ್ತಾನೆ, ಬಟ್ಟೆ ವ್ಯಾಪಾರವನ್ನ ಮಾಡ್ತಿರ್ತಾನೆ. ದಿನ ಕಳೆದಂತೆ ಎಬಿಸಿ ಕಂಪನಿಯ ವ್ಯಾಪಾರ ಜಾಸ್ತಿ ಆಗ್ತಾ ಬರುತ್ತೆ, ಲಾಭನೂ ಜಾಸ್ತಿ ಬರ್ತಿರುತ್ತೆ. ಓನರ್ ಆದ ಎಕ್ಸ್ ಏನ್ ಅನ್ಸುತ್ತೆ, ನನ್ನ ಕಂಪನಿಯನ್ನು ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ, ಲಾಭನೂ ಚೆನ್ನಾಗಿ ಬರ್ತಾ ಇದೆ. ಈ ಕಂಪನಿ ಸ್ವಲ್ಪ ಚಿಕ್ಕದಾಗೈತೆ, ಇನ್ನೂ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಜಾಸ್ತಿ ಲಾಭ ನಾನು ಗಳಿಸಬಹುದು ಅಂತ ಅನ್ಕೋತಾನೆ. ಅನ್ಕೊಂಡ್ ಏನ್ ಮಾಡ್ತಾನೆ, ವ್ಯವಹಾರವನ್ನ ಎಕ್ಸ್ಟೆಂಡ್ ಮಾಡಕ್ಕೆ ನಿರ್ಧಾರ ಮಾಡ್ತಾನೆ. ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಏನು, ಒಂದು ಸ್ವಲ್ಪ ದುಡ್ಡು ಬೇಕಾಗತ್ತೆ. ಎಷ್ಟ್ ಬೇಕು ದುಡ್ಡು? ಮಿನಿಮಮ್ ಅಂದ್ರೂ 1 ಕೋಟಿ ರೂಪಾಯಿಗಳಷ್ಟು ಎಕ್ಸ್ಟೆಂಡ್ ಮಾಡಕ್ ಖರ್ಚಾಗತ್ತೆ ಅಂತ ಅವನು ಅನ್ಕೋತಾನೆ. ಇವಾಗ 1 ಕೋಟಿ ರೂಪಾಯಿ ಎಲ್ಲಿಂದ ತರಬೇಕು? ಬ್ಯಾಂಕಿಂದ ಲೋನ್ ತರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬ್ಯಾಂಕಿಂದ ಲೋನ್ ತಗೊಂಡ್ ಬಂದ್ರೆ ಏನಾಗುತ್ತೆ, ಪ್ರತಿ ತಿಂಗಳ EMI ಕಟ್ಟಬೇಕು ಮತ್ತು ಆ 1 ಕೋಟಿ ರೂಪಾಯಿಗೆ ಇವನು ಬಡ್ಡಿ ಕಟ್ಟಬೇಕು. ಇದೇನಾಗುತ್ತೆ, ಬಿಸಿನೆಸ್ ನ ಮೇಲೆ ಸಾಲದ ಹೊರೆ ಹೆಚ್ಚಾಗಲು ಕಾರಣ ಆಗುತ್ತೆ. ಅವನೇನ್ ಮಾಡ್ತಾನೆ, ಎಕ್ಸು, ಬೇಡ ಬಡ್ಡಿಗೆ ದುಡ್ಡು ತರೋದು ಬೇಡ, ಬ್ಯಾಂಕಿಂದ ಲೋನ್ ತರೋದು ಬೇಡ, ಅದ್ರ ಬದಲಿಗೆ ಏನ್ ಮಾಡೋಣ, ಯಾರಿಂದಾದ್ರೂ ಇನ್ವೆಸ್ಟ್ ಮಾಡ್ತಾರೇನೋ ಅಂತ ನೋಡೋಣ ಅಂತ ಅನ್ಕೋತಾನೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು ಎಕ್ಸ್ ಕಂಪನಿ ಮೇಲೆ? ಎಕ್ಸ್ ನ ಕಂಪನಿ ಮೇಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಎಕ್ಸ್ ಚೆನ್ನಾಗಿ ದುಡಿತಾ ಇದ್ರೆ, ಅವನು ಒಳ್ಳೆ ಲಾಭ ಮಾಡ್ತಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಕ್ಸ್ ಹೇಳ್ತಾನೆ, ನಾನು ಇವತ್ತು ನಮ್ ಕಂಪನಿ ಏನಿದೆ ಅಲ್ಲ ಎಬಿಸಿ, ಅದು ಚೆನ್ನಾಗಿ ರನ್ ಆಗ್ತಾ ಇದೆ ಮತ್ತು ಮುಂದಿನ ವರ್ಷ ಈ ಪ್ರಾಫಿಟ್ ಅನ್ನು ಡಬಲ್ ಮಾಡಲಿದ್ದೇವೆ. ಅದಕ್ಕಾಗಿ ನಮಗೆ ಸ್ವಲ್ಪ ಬಂಡವಾಳದ ಅವಶ್ಯಕತೆ ಇದೆ, 1 ಕೋಟಿ ರೂಪಾಯಿ ಅಷ್ಟು ಬಂಡವಾಳದ ಅವಶ್ಯಕತೆ ಇದೆ. ದಯವಿಟ್ಟು ನೀವು ನಮ್ಮ ಕಂಪನಿಯ ಮೇಲೆ 1 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಿದರೆ ನಮ್ಮ ಕಂಪನಿ ಗಳಿಸುವ ಪ್ರತಿ ಲಾಭದಲ್ಲಿ 20% ಪ್ರಾಫಿಟ್ ನ ನಿಮಗಾಗಿ ಕೊಟ್ಬಿಡ್ತೀವಿ, 20% ನ ಮಾಲೀಕತ್ವವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾನೆ. ಸರಿ ಅಂತ ಒಬ್ಬ ಇನ್ವೆಸ್ಟರ್ ಏನ್ ಮಾಡ್ತಾರೆ, ವಾಯ್ ಎಂಬ ಇನ್ವೆಸ್ಟರ್ 1 ಕೋಟಿ ರೂಪಾಯಿಗಳನ್ನ ಎಕ್ಸ್ ಕಂಪನಿ ಮೇಲೆ ಹಾಕ್ತಾರೆ. ಎಕ್ಸ್ ನ ಕಂಪನಿ ಯಾವುದು? ಎಬಿಸಿ ಕಂಪನಿ ಮೇಲೆ ಹಾಕ್ತಾರೆ. ಇವಾಗ ಏನಾಯ್ತು, ಬಿಸ್ನೆಸ್ 1 ಕೋಟಿ ರೂಪಾಯಿ ಎಕ್ಸ್ ಬೇಕಾಗಿತ್ತು. ಹೀಗಾಗಿ ಎಕ್ಸ್ ಏನ್ ಮಾಡ್ತಾರೆ, ಎಕ್ಸ್ಟೆಂಡ್ ಮಾಡ್ತಾನೆ ಬಿಸ್ನೆಸ್ ನ, ಚೆನ್ನಾಗಿ ಮಾಡಕ್ ಶುರು ಮಾಡ್ತಾನೆ, ಮತ್ತೆ ಪ್ರಾಫಿಟ್ ಚೆನ್ನಾಗಿ ಆಗುತ್ತೆ. ಕಳೆದಂತೆ ಎಕ್ಸ್ ಏನ್ ಅನ್ಸುತ್ತೆ, ಒಂದೇ ಕಂಪನಿಯಿಂದ ಇಷ್ಟೊಂದು ಆದಾಯ ಬರ್ತಿದೆ, ನನ್ನ ಹತ್ರ 10 ಕಂಪನಿಗಳಿದ್ರೆ ಎಷ್ಟು ಆದಾಯ ಬರಬೇಕು, ಎಷ್ಟು ಬರುತ್ತೆ ಅಂತ ಯೋಚನೆ ಆಗುತ್ತೆ ಅವನಿಗೆ. 10 ಕಂಪನಿ ಇದ್ರೆ ತುಂಬಾ ಆದಾಯ ಬರುತ್ತೆ, ಏನಾದ್ರು ಮಾಡಿ 10 ಕಂಪನಿಯನ್ನ ತೆಗಿಬೇಕು, ನಾನು 10 ಶಾಪ್ ನ ತೆಗಿಬೇಕು ಅನ್ಕೋತಾನೆ. ಇವಾಗ ಒಂದೇ ಕಂಪನಿ ಎಕ್ಸ್ಟೆಂಡ್ ಮಾಡಕ್ಕೆ ಇವನು ಇನ್ವೆಸ್ಟರ್ ನ ಹುಡುಕಿ ಅವರಿಂದ ದುಡ್ಡು ತಗೊಂಡಿದ್ದಾನೆ. ಅದರಲ್ಲಿ ಮತ್ತೆ 20% ನ ಏನ್ ಮಾಡಿದ್ದಾನೆ, ಮಾಲೀಕತ್ವವನ್ನ ಕೊಟ್ಟಿದ್ದಾನೆ. ಇನ್ನು 10 ಕಂಪನಿ ಅಂದ್ರೆ ಎಷ್ಟಾಗುತ್ತೆ, ಜಾಸ್ತಿ ಆಗುತ್ತೆ. ಮಿನಿಮಮ್ ಅಂದ್ರೂ 10 ಕೋಟಿ ರೂಪಾಯಿ ಆಗುತ್ತೆ. ಒಂದ್ ಕಂಪನಿಗೆ 1 ಕೋಟಿ ಅಂದ್ರೆ 10 ಕಂಪನಿಗೆ 10 ಕೋಟಿ ರೂಪಾಯಿ ಆಗುತ್ತೆ. ಆ 10 ಕೋಟಿ ರೂಪಾಯಿ ಎಲ್ಲಿಂದ ತರಬೇಕು ಅಂತ ನಿರ್ಧಾರ ಮಾಡಿದಾಗ ಅವನಿಗೆ ಅನ್ಸುತ್ತೆ, ಸಾಮಾನ್ಯ ಜನರಿಂದ ನಾವು ದುಡ್ಡನ್ನ ತೆಗೆದುಕೊಳ್ಳೋಣ, ಸಾಮಾನ್ಯ ಜನರಿಗೆ ನಮ್ಮ ಕಂಪನಿಯ ಶೇರ್ಸ್ ಗಳನ್ನ ಮಾರೋಣ. ಯಾರು ನಮ್ಮ ಕಂಪನಿಯಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ, ಯಾರು ಹೂಡಿಕೆ ಮಾಡ್ತಾರೋ ಅವರಿಗೆ ತುಂಬಾ ಲಾಭಗಳನ್ನ ಮಾಡಿಕೊಡೋಣ, ಲಾಭನ ಮಾಡಿಕೊಡೋಣ ಮತ್ತು ನಾವು ಕೂಡ ಲಾಭನ ಪಡೆಯೋಣ ಅಂತ ಅನ್ಕೋತಾರೆ. ಅನ್ಕೊಂಡು ಈ ನಮ್ಮ ದೇಶದ ಒಳಗಡೆ ಸಾಮಾನ್ಯ ಜನರಿಗೆ ಶೇರ್ ಮಾರಬೇಕಂದ್ರೆ ಲೈಸೆನ್ಸ್ ಬೇಕು, ಅಂದ್ರೆ ಅಪ್ರೂವಲ್ ಲೆಟರ್ ಬೇಕು. ಈ ಅಪ್ರೂವಲ್ ಲೆಟರ್ ಅಥವಾ ಲೈಸೆನ್ಸ್ ನ ಯಾರು ಕೊಡ್ತಾರ ಅಂದ್ರೆ ಸೆಬಿ ಕೊಡುತ್ತೆ. ಸೆಬಿ ಕಂಪನಿಯ ಬಗ್ಗೆ ವಿಚಾರಣೆ ಮಾಡುತ್ತೆ, ತನಿಖೆ ಮಾಡುತ್ತೆ. ತನಿಖೆ ಮಾಡಿ ಕಂಪನಿಗೆ ಇವರು ಮೊದಲು ಏನ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಹಾಕಬೇಕು ಸೆಬಿಗೆ. ನಾವು ಎಬಿಸಿ ಅಂತ ಒಂದು ಕಂಪನಿ ಇದೆ ನಮ್ದು, ನಾವು ಎಕ್ಸ್ ಎಂಬ ಮಾಲೀಕರು ಮತ್ತು ಎಕ್ಸ್ ವಾಯ್ ಎಂಬ ಮಾಲೀಕರು, ನಾವು ನಮ್ಮ ಕಂಪನಿ 10 ಬ್ರಾಂಚ್ ಗಳನ್ನ ವಿವಿಧ ನಗರಗಳಲ್ಲಿ ಅಥವಾ 10 ಬ್ರಾಂಚ್ ಗಳನ್ನ ಓಪನ್ ಮಾಡಲಿದ್ದೇವೆ. ಅದಕ್ಕೆ 10 ಕೋಟಿ ರೂಪಾಯಿಗಳ ಬಂಡವಾಳವನ್ನ ನಾವು ಜನರಿಂದ ಕಲೆಕ್ಟ್ ಮಾಡಲಿದ್ದೇವೆ. ಅದಕ್ಕಾಗಿ ನೀವು ಅಪ್ರೂವಲ್ ಕೊಡಬೇಕು ಅಂತ ಹೇಳ್ತಾರೆ. ಸೆಬಿ ಅವರು ಚೆಕ್ ಮಾಡಿ ಏನ್ ಮಾಡ್ತಾರೆ, ಇವರಿಗೆ ಅಪ್ರೂವಲ್ ಲೆಟರ್ ನ ಕೊಡ್ತಾರೆ, ಕಂಪನಿ ಚೆನ್ನಾಗಿದೆ ಅಂತ. ಇವಾಗ ಅಪ್ರೂವಲ್ ಲೆಟರ್ ಅನ್ನು ತಗೊಂಡ್ರು ಇವರು ಸೆಬಿಯಿಂದ. ಇದನ್ನ ಒಯ್ದು ಶೇರ್ಸ್ ಗಳನ್ನ ಮಾರ್ಬೇಕಲ್ಲ. ಇವಾಗ ಮಾರೋ ಪರ್ಮಿಷನ್ ಸಿಕ್ತು, ಆದ್ರೆ ಮಾರೋಕೆ ಮಾರುಕಟ್ಟೆ ಬೇಕಲ್ಲ. ಆ ಮಾರುಕಟ್ಟೆ ಎಲ್ಲಿದೆ? ನಮ್ಮ ಭಾರತ ದೇಶ ಒಳಗಡೆ 2 ಮಾರುಕಟ್ಟೆ ಇದೆ, ಒಂದು BSE ಮತ್ತು ಇನ್ನೊಂದು NSE.
ನಾವು ಯಾವುದೇ ಷೇರ್ಗಳನ್ನ ತಗೋಬೇಕು ಅಂದ್ರೂ BSE ಒಳಗೆ ತಗೋಬೇಕು ಅಥವಾ BSE ಒಳಗೆ ಮಾರಬೇಕು ಅಥವಾ NSE ಒಳಗೆ ತಗೋಬೇಕು NSE ಒಳಗೆ ಮಾರಬೇಕು. ಈ BSE ಒಳಗಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಯಾರು ಈ X ಮತ್ತು Y ತಮ್ಮ ಕಂಪನಿಯನ್ನ 10 ಕೋಟಿ ರೂಪಾಯಿ ಶೇರ್ಸ್ ಗಳನ್ನ ಈ ಮಾರಬೇಕು ಅಂದ್ರೆ ಏನಾಗುತ್ತೆ, ಫಸ್ಟ್ ಟೈಮ್ ಯಾವ ಕಂಪನಿ ಒಂದು ಶೇರ್ಸ್ ನ ಬಿಡುಗಡೆ ಮಾಡುತ್ತಲ್ಲ ಅದನ್ನ IPO ಅಂತ ಕರೀತಾರೆ. ಇನ್ಸ್ಟಿಟ್ಯೂಟ್ ಪಬ್ಲಿಕ್ ಇಶ್ಯೂಯಿಂಗ್ ಅಂತ ಕರೀತಾರೆ ಅಥವಾ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ. ಇದೇನಾಗುತ್ತೆ, ಇವಾಗ IPO ನ ಬಿಡುತ್ತಾರೆ. ಈ IPO ಹೇಗ್ ಬಿಡ್ಬೇಕು? ಫಸ್ಟ್ ಟೈಮ್ IPO ಬಿಡ್ಬೇಕಂದ್ರೆ ಲಾಟ್ ಗಟ್ಲೆ ಬಿಡ್ತಾರೆ. ಒಂದೊಂದ್ ಶೇರ್ ಗಳನ್ನ ಮಾರಕ್ ಆಗಲ್ಲ, ಯಾಕಂದ್ರೆ ಶೇರ್ಸ್ ಗಳು ಜಾಸ್ತಿ ಇರುತ್ತೆ. ಕಂಪನಿ ಫಸ್ಟ್ ಟೈಮ್ ಬಿಡೋದ್ರಿಂದ ಒಂದೊಂದ್ ಶೇರ್ ಗಳನ್ನ ಇಡೀ ಜನರಿಗೆ ಎಲ್ಲರಿಗೂ ಮಾರಕ್ ಆಗಲ್ಲ. ಅದಕ್ಕಾಗಿ ಮತ್ತೆ ಲಾಟ್ ಗಳಾಗಿ ಮಾರ್ತಾರೆ. ಅಂದ್ರೆ 10 ಕೋಟಿ ರೂಪಾಯಿ ಶೇರ್ ನ ಒಂದು 50 ರೂಪಾಯಿ ಒಂದಂತ ಅನ್ಕೊಳ್ಳಿ. 50 ರೂಪಾಯಿ ಒಂದು ಶೇರ್ ನ ಒಂದು 100 ಶೇರ್ ಸೇರಿಸಿ ಒಂದು ಲಾಟ್ ಆಗಿ ಪರಿವರ್ತನೆ ಮಾಡ್ತಾರೆ. ಈ ಒಂದು ಲಾಟ್ ನ ಒಬ್ಬ ಪರ್ಸನ್ ಗೆ ತಗೋಬೇಕು. ಮಿನಿಮಮ್ ಅಂದ್ರೆ ಒಂದ್ ಲಾಟ್ ತಗೋಬೇಕು ಅಥವಾ 2 ಲಾಟ್ ತಗೋಬೇಕು. ಈ ತರ ತಗೋಬೇಕಾಗತ್ತೆ. 10 ಕೋಟಿ ರೂಪಾಯಿ ಬಂಡವಾಳ ಸಂಗ್ರಹಣೆ ಮಾಡಕ್ಕೆ ಇವರಿಗೆ ಸೆಬಿಯಿಂದ ಅಪ್ರೂವ್ ಲೆಟರ್ ಸಿಕ್ತು. ಇವಾಗ BSE ಒಳಗಡೆ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ರು. X ಮತ್ತು Y ಏನು ಹೇಳ್ತಾರೆ ಜನರಿಗೆ, ನಾವು ABC ಕಂಪನಿಯ ಓನರ್ಸ್ ಗಳು, ನಮ್ಮ ಕಂಪನಿ 10 ಬ್ರಾಂಚ್ ಗಳನ್ನ ತೆಗೆಯಲಿದ್ದೇವೆ ಮತ್ತು ನಾವು ಕಳೆದ 10 ವರ್ಷಗಳಿಂದ ತುಂಬಾ ಲಾಭ ಮಾಡಿದ್ದೇವೆ ಮತ್ತು ಮುಂದಿನ 10 ವರ್ಷಗಳಲ್ಲಿ ತುಂಬಾ ಲಾಭ ಮಾಡಲಿದ್ದೇವೆ. ನಮ್ಮ ಕಂಪನಿಯ ಶೇರ್ಸ್ ಗಳನ್ನ ದಯವಿಟ್ಟು ತೆಗೆದುಕೊಳ್ಳಿ ಮತ್ತು ಇದರಿಂದ ತುಂಬಾ ಲಾಭವಾಗಲಿದೆ ನಿಮ್ಮ ಭವಿಷ್ಯದಲ್ಲಿ ಅಂತ ಹೇಳ್ತಾರೆ. ಜನ ಏನ್ ಮಾಡ್ತಾರೆ, IPO ನಾವು ಅಪ್ಲೈ ಮಾಡೋಣ ಅನ್ಕೋತಾರೆ. 50 ರೂಪಾಯಿ ಒಂದು ಶೇರ್ಸ್ ಅಂದ್ರೆ ಒಂದು ಲಾಟ್ಗೆ 100 ಶೇರ್ಸ್ ಎಷ್ಟಾಗುತ್ತೆ? 5,000 ರೂಪಾಯಿ ಒಂದು ಲಾಟ್ ಆಗುತ್ತೆ. ಈಗೇನಾ, ಯಾರಿಗೆ ಎಷ್ಟು ಬೇಕೋ ಅಷ್ಟಷ್ಟು ಲಾಟ್ ಗಳನ್ನ ಅವ್ರು ತಗೋತಾರೆ. ಇವಾಗ IPOಗೆ ಅಪ್ಲೈ ಮಾಡ್ಬೇಕು ಸಾಮಾನ್ಯ ಜನರು. ಅಪ್ಲೈ ಹೇಗ್ ಮಾಡ್ಬೇಕು? ಡೈರೆಕ್ಟ್ ಆಗಿ BSE ಗೆ ಹೋಗಿ ನಾವು ಶೇರ್ಸ್ ಗಳನ್ನ ಅಥವಾ ತಗೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು ಇವಾಗ? ಬ್ರೋಕರ್ಸ್, ರಿಜಿಸ್ಟರ್ ಬ್ರೋಕರ್ ಅಂತ ಕರೀತಾರೆ. ಯಾರು ರಿಜಿಸ್ಟರ್ ಬ್ರೋಕರ್ ಅಂದ್ರೆ ಈ ಜೆರೋದಾ ಅಥವಾ ಈ ಗ್ರೋ, ಈ ಏಂಜಲ್ ಒನ್, ಇವರು ರಿಜಿಸ್ಟರ್ ಬ್ರೋಕರ್. ಇವ್ರು ಏನ್ ಮಾಡ್ತಾರೆ, ನಾವು ಇವ್ರ ಕಡೆ ಅಕೌಂಟ್ ಒಳಗೆ ತೆಗಿಬೇಕು. ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ ಅನ್ನ ಇವ್ರ ಕಡೆ ತೆಗೆದು ನಾವು ಇವ್ರೊಳಗಿಂದ ಶೇರ್ ತಗೊಂಡ್ರೆ ಇವರು ನಮ್ಮ ಪರವಾಗಿ BSE ಒಳಗಡೆ ಶೇರ್ ನ ಕೊಂಡ್ಕೋತಾರೆ. ನಾವು ಇವ್ರೊಳಗಿಂದ ತಗೋಬೇಕು, ಇವರು BSE ಒಳಗಿಂದ ತಗೋತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಪ್ರತಿಯೊಬ್ಬ ಜನಾನು BSE ಗೆ ಹೋಗಿ ಶೇರ್ಸ್ ಗಳನ್ನ ಖರೀದಿ ಮಾಡಕ್ ಆಗಲ್ಲ. ಅದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡುತ್ತೆ, ಕೆಲವೊಬ್ಬರಿಗೆ ಮತ್ತು ಅರ್ಹ ವ್ಯಕ್ತಿಗಳಿಗೆ ಮಾತ್ರ ರಿಜಿಸ್ಟರ್ ಬ್ರೋಕರ್ ಅನ್ನೋ ಇದು ಪರ್ಮಿಷನ್ ಕೊಡುತ್ತೆ. ಈಗ ನಾವು IPO ಅಪ್ಲೈ ಮಾಡ್ಬೇಕು ಅಂದ್ರೆ ಒಬ್ಬ ಬ್ರೋಕರ್ ಕಡೆ ಟ್ರೇಡಿಂಗ್ ಮತ್ತು ಡಿಮ್ಯಾಟ್ ಅಕೌಂಟ್ ಅನ್ನು ತೆಗಿಬೇಕು. ಆ ಡಿಮ್ಯಾಟ್ ಅಕೌಂಟ್ ನಾನ್ ಯಾವ್ದು ಯೂಸ್ ಮಾಡ್ತೀನಲ್ಲೋ ಅದೇ ಡಿಮ್ಯಾಟ್ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಇವಾಗ ನೀವೇನ್ ಮಾಡಿ, ಫಸ್ಟ್ ಆ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ. ಯಾಕಂದ್ರೆ ನಾಳೆಯಿಂದ ನಾವು ಥಿಯರಿ ಇವತ್ತಿಗೆ ಥಿಯರಿ ಮುಗಿಯುತ್ತೆ, ನಾಳೆಯಿಂದ ಪ್ರಾಕ್ಟಿಕಲ್ ಆಗಿ ಹೇಳೋಣ. ಹೇಗೆ ಯಾವ ತರ ಅಪ್ಲಿಕೇಶನ್ ನ IPO ಅಪ್ಲಿಕೇಶನ್ ಹಾಕ್ಬೇಕು ಮತ್ತೆ IPO ಇಶ್ಯೂ ಆದ್ರೆ ಹೇಗಾಗುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ, ಹೇಗ್ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಾಳೆ ಹೇಳೋಣ. ಅದಕ್ಕೆ ಮುಂಚೆ ನೀವೇನ್ ಮಾಡಿ, ಇವತ್ತು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ. ಸರಿನಾ? ಓಕೆ, ಇವಾಗ ಮುಂದೆ ಬರೋಣ. ನಾವು ABC ಕಂಪನಿಯ IPOಗೆ ಅಪ್ಲಿಕೇಶನ್ ಹಾಕಿದೀವಿ ಅನ್ಕೊಳ್ಳೋಣ. IPO ನಮಗೆ ಇಶ್ಯೂ ಆಯ್ತು ಅಂದ್ರೆ ನಮಗೆ ಸಿಕ್ತು. ಸರಿನಾ? ಪ್ರಮೋಟರ್ಸ್ ನಮಗೂ ಕೂಡ 1-2 ಲಾಟ್ ನ ಅಲಾಟ್ಮೆಂಟ್ ಮಾಡಿದ್ದಾರೆ ಅನ್ಕೊಳ್ಳೋಣ. ನಾನು ಪ್ರಮೋಟರ್ಸ್ ಯಾಕೆ ಅಂತಿದ್ದೀನಿ, ಇವಾಗ X ಮತ್ತು Y ಏನ್ ಓನರ್ಸ್ ಇದ್ರಲ್ಲ ABC ಕಂಪನಿದು, ಅವ್ರು ಇನ್ನು ಮುಂದೆ ಓನರ್ಸ್ ಗಳಲ್ಲ. ಇನ್ನು ಮುಂದೆ ಅವರು ಪ್ರಮೋಟರ್ಸ್ ಯಾಕೆ? ಇವಾಗ ಯಾರು ನಮ್ಮ ABC ಕಂಪನಿ ಹೂಡಿಕೆ ಮಾಡಿರ್ತಾರಲ್ಲ, ಯಾರು ಶೇರ್ಸ್ ತಗೊಂಡಿರ್ತಾರಲ್ಲ, ಅವ್ರೆಲ್ಲಾರು ಓನರ್ಸೇ. ಎಲ್ಲರೂ ಓನರೇ. ಮತ್ ಇವ್ರಿಗಷ್ಟೇ ಓನರ್ ಅನ್ನೋದು ಅವ್ರಿಗೆ, ಯಾಕಂದ್ರೆ ಇವ್ರದ್ದು ಬಂಡವಾಳ ಇದೆ, ಅವ್ರದ್ದು ಬಂಡವಾಳ ಇದೆ, ಎಲ್ಲರೂ ಓನರ್ಸೇ. ಪ್ರಮೋಟರ್ಸ್ ಯಾಕಂತೀವಿ ಅಂದ್ರೆ, ಯಾರು ಜಾಸ್ತಿ ಶೇರ್ಸ್ ಗಳನ್ನ ಹೊಂದಿರ್ತಾರೆ, ಯಾರು ಜಾಸ್ತಿ ಅಧಿಕಾರನ ಹೊಂದಿರ್ತಾರೆ ಅವರಿಗೆ ಪ್ರಮೋಟರ್ಸ್ ಅಂತ ಕರಿತೀವಿ. ಯಾರು ಕಂಪನಿಯ ಶೇರ್ಸ್ ಗಳನ್ನ ಜಾಸ್ತಿ ಹೋಲ್ಡಿಂಗ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಪ್ರಮೋಟರ್ಸ್ ಅಂತ ಕರಿತೀವಿ ಅಷ್ಟೇ. ಇವ್ರು ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರೆ ಮತ್ತು ಕಂಪನಿಯನ್ನ ರನ್ ಮಾಡ್ತಿರ್ತಾರೆ. ಈ ಪ್ರಮೋಟರ್ಸ್ ನಮಗೂ 2 ಲಾಟ್ ನ ಶೇರ್ಸ್ ಗಳನ್ನ ಕೊಟ್ರು. ಎಷ್ಟು? ಒಂದು ಶೇರ್ಗೆ 50 ರೂಪಾಯಿ. ಒಂದು ಲಾಟ್ ಒಳಗೆ ಎಷ್ಟಿದೆ? 100 ಶೇರ್ ಇದೆ. ಎಷ್ಟಾಯ್ತು? 5,000 ರೂಪಾಯಿ ಆಯ್ತು ನಮ್ಗೆ. ಒಂದ್ ಲಾಟ್ಗೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? 2 ಲಾಟ್ ಸಿಕ್ಕೈತೆ. ಅಂದ್ರೆ 50 ಇಂಟು ಮತ್ತೆ 100, ಈ 5,000 ಶೇರ್ ಎಷ್ಟಾಯ್ತು? 10,000 ರೂಪಾಯಿ ಆಯ್ತು.
ನಮಗೆ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಎಷ್ಟು? ABC ಕಂಪನಿ ಒಳಗೆ 10,000 ರೂಪಾಯಿ. ಇವಾಗ ಏನಾಗೈತೆ, ABC ಕಂಪನಿ ಮೊದಲು ಏನಾಗುತ್ತು, ಒಂದೇ ಬ್ರಾಂಚ್ ಇಂದ ಕಾರ್ಯನಿರ್ವಹಿಸ್ತಿತ್ತು, ಅಥವಾ ಒಂದೇ ಒಂದು ಶಾಪ್ ಇತ್ತು, ಅಥವಾ ಒಂದೇ ಒಂದು ಕಂಪನಿ ಇತ್ತು, ಒಂದ್ ಕಡೆಯಿಂದ ಮಾತ್ರ ಲಾಭ ಬರ್ತಿತ್ತು. ಆದ್ರೆ ಇವಾಗ ಏನಾಗೈತೆ, 10 ಕಡೆ ಇವ್ರ ಬಿಸ್ನೆಸ್ ನ ಓಪನ್ ಮಾಡಿದ್ದಾರೆ, 10 ಬ್ರಾಂಚ್ ಗಳು ವರ್ಕ್ ಮಾಡ್ತಾ ಇದಾವೆ. ಅಂದ್ರೆ ಪ್ರಾಫಿಟ್ ಕೂಡ 10 ಟೈಮ್ ಜಾಸ್ತಿ ಆಯ್ತು, 10 ಟೈಮ್ಸ್ ಜಾಸ್ತಿ ಆಯ್ತು. ಇವಾಗ 10 ಟೈಮ್ಸ್ ಜಾಸ್ತಿ ಆಗಿರೋದ್ರಿಂದ ಶೇರ್ ಬೆಲೆನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ಎಷ್ಟಾಗೈತೆ ಇವಾಗ? 75 ರೂಪಾಯಿ ಆಗೈತೆ ಅಂತ ಅನ್ಕೊಳ್ಳೋಣ. 75 ರೂಪಾಯಿ. ನಾವು ಹಾಕಿರೋ 50 ರೂಪಾಯಿಗೆ 25 ರೂಪಾಯಿ ಲಾಭ ಬರ್ತಿದೆ. 50 ರೂಪಾಯಿಗೆ 25 ರೂಪಾಯಿ ಲಾಭ ಅಂದ್ರೆ 50% ಲಾಭ ಆಗೈತೆ. ಕೆಲವು ದಿನಗಳಲ್ಲಿ 50% ಲಾಭ ಆಗೈತೆ. ಇವಾಗ ನಾವೇನು ಈ ಶೇರ್ನ ಮಾರಬಹುದು, ಅಥವಾ ನಮಗೆ ಕಂಪನಿ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಲಾಭ ಮಾಡುತ್ತೆ ಅಂದ್ರೆ ಇಟ್ಕೊಳ್ಳಬಹುದು. ನೀವ್ ಅನ್ಕೋತೀರಾ ಇವಾಗ ಬರೀ ಕಂಪನಿ ಲಾಭ ಮಾಡಿದ್ರೆ ಮಾತ್ರ ಲಾಭ ಆಗುತ್ತೇನು, ಶೇರ್ಸ್ ಜಾಸ್ತಿ ಆಗುತ್ತೇನು? ಆ ತರ ಇಲ್ಲ. ಕಂಪನಿ ಫ್ಯೂಚರ್ ಅಲ್ಲಿ ಲಾಭ ಮಾಡ್ತಿದ್ರು ಕೂಡ ಶೇರ್ಸ್ ನ ಬೆಲೆ ಜಾಸ್ತಿ ಆಗುತ್ತೆ. ಫ್ಯೂಚರ್ ಲಾಭ ಮಾಡೋ ಉದ್ದೇಶ ಇದ್ರೂ ಕೂಡ ಈಗ ಶೇರ್ ನ ಬೆಲೆ ಜಾಸ್ತಿ ಆಗೋದ್ರಿಂದ ಆಗೋ ಸಂಭವನೀಯತೆ ಇರುತ್ತೆ. ಆಯ್ತು, ನಮ್ಗೆ 75 ರೂಪಾಯಿ ಒಂದಾಯ್ತು, ನಾವು ಬೇಕಾದ್ರೆ ಮಾರಬಹುದು, ಬೇಕು ಅಂದ್ರೆ ಇಟ್ಕೋಬಹುದು. ಆಯ್ತಾ? ಕೇವಲ ಶೇರ್ಸ್ ಬೆಲೆ ಜಾಸ್ತಿ ಆದ್ರೆ ಮಾತ್ರ ಲಾಭ ಆಗುತ್ತಾ? ಇದು ಒಂದೇ ಇನ್ಕಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ? ಇಲ್ಲ. ಕಂಪನಿ ನಮಗೆ ಡಿವಿಡೆಂಡ್ ಕೊಡುತ್ತೆ. ಒಂದು ಶೇರ್ಗೆ 1% ಅಥವಾ 2% ಅಂತ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಅಥವಾ ಪ್ರತಿ ಕ್ವಾರ್ಟರ್ಲಿ ಆ ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಡಿವಿಡೆಂಡ್ ಕೂಡ ಕೊಡುತ್ತೆ. ಮತ್ತು ಕಂಪನಿ ಬೋನಸ್ ಇಶ್ಯೂ ಮಾಡುತ್ತೆ. ಯಾವಾಗ ಜಾಸ್ತಿ ಲಾಭ ಮಾಡುತ್ತೋ ಅವಾಗ ಬೋನಸ್ನು ಕೂಡ ಕೊಡುತ್ತೆ. ಈ ತರ ಇನ್ಕಮ್ ಬರುತ್ತಿರುತ್ತೆ, ಮಲ್ಟಿಪಲ್ ಇನ್ಕಮ್ ಆಗುತ್ತೆ ನೀವು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಸರಿ, ಇವತ್ತು ನಾವು ಬೇಸಿಕ್ ಆಗಿ ತಿಳ್ಕೊಂಡಿದ್ವಿ. ಇದು ಮೊದಲ ವಿಡಿಯೋ ಆಗಿರೋದ್ರಿಂದ ನಾನು ಸ್ವಲ್ಪ ಕಥೆ ರೂಪದಲ್ಲಿ ಹೇಳೋಕ್ ಪ್ರಯತ್ನ ಪಟ್ಟಿದ್ದೀನಿ. ನಾಳೆಯಿಂದ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ, ಅಥವಾ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ, ಥಿಯರಿನೇ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಯಾವ ತರ ಈ ಬಿಯರೆಸ್ಟ್ ಮಾರ್ಕೆಟ್ ಅಂದ್ರೆ ಏನು, ಬುಲ್ಲಿಶ್ ಮಾರ್ಕೆಟ್ ಅಂದ್ರೆ ಏನು, ಅನಾಲಿಸ್ಟ್ ಅಂದ್ರೆ ಏನು, ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು, ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತಿಳ್ಕೊಂಡು ಏನ್ ಮಾಡೋಣ, ನಾವು ನಾಳೆಯಿಂದ ಪ್ರಾಕ್ಟಿಕಲ್ ಆಗಿ IPO ಅಪ್ಲೈ ಹೇಗ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ ಫಸ್ಟ್. ಸರಿನಾ? ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾಳೆಯಿಂದ ಮತ್ತೆ ಮಾರುಕಟ್ಟೆ ಅಪ್ಡೇಟ್ಗಳನ್ನ ಪಡೆಯೋಣ. ಈ ಚಾನಲ್ನ ಉದ್ದೇಶ ಏನಪ್ಪಾ ಅಂದ್ರ, ಮಾರುಕಟ್ಟೆಯ ಬಗ್ಗೆ, ನಾವು ಷೇರು ಮಾರುಕಟ್ಟೆ ಅಂದ್ರೆ ಏನು, ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಏನೂ ಗೊತ್ತಿರಲ್ಲ ನಮ್ಮ ಜನರಿಗೆ. ಗೊತ್ತಿದ್ರು ಕೂಡ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಗಳು ಇದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಇಂಗ್ಲಿಷ್ ಒಳಗಡೆ ಅಥವಾ ಹಿಂದಿ ಒಳಗಡೆನೋ ಜಾಸ್ತಿ ಸಿಗುತ್ತೆ, ಆದ್ರೆ ಕನ್ನಡದಲ್ಲಿ ಜಾಸ್ತಿ ಮಾಹಿತಿ ನಮ್ಗೆ ಸಿಗೋದಿಲ್ಲ. ಈ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಜನರಿಗೆ ಒಳ್ಳೇದಾಗ್ಲಿ, ಅಥವಾ ಅವ್ರಿಗೆ ನಾಲೆಜ್ ನಾವು ಕನ್ನಡದಲ್ಲಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚಾನಲ್ ಅನ್ನು ತೆಗೆದಿದ್ದೀನಿ. ನೀವೇನ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಜಾಸ್ತಿ ವಿಡಿಯೋಗಳನ್ನ ಹಾಕ್ತೀವಿ, ಅದ್ರ ಅಪ್ಡೇಟ್ ನಿಮ್ಗೆ ಬರುತ್ತೆ, ಮತ್ತು ಮಾರುಕಟ್ಟೆ ಮಾಹಿತಿ ನಿಮಗೆ ಸಿಗುತ್ತೆ, ಅದು ಫ್ರೀ ಆಗಿ ಸಿಗುತ್ತೆ. ಇದು ನಮ್ಮ ಮೊದಲ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನಮಗೂ ಕೂಡ ಫಸ್ಟ್ ಟೈಮು, ನಿಮಗೂ ಕೂಡ ಫಸ್ಟ್ ಟೈಮು, ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಇರ್ಲಿ, ನೋಡೋಣ, ಸರಿಯಾಗಿ ಮಾಡೋಣ ಮುಂದೆ. ಸರಿನಾ?